ನಮಸ್ಕಾರ ವೀಕ್ಷಕರಿಗೆ. ಸರ್, ನೀವು ಮೊನ್ನೆ ಬಾಗಲಕೋಟೆನಲ್ಲಿ ಒಂದು 3 ದಿನ ಒಂದು ಮಠದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಪವರ್ಫುಲ್ ಜಾಗ, ನೀವು ಆ ಜಾಗದಲ್ಲಿ ಒಂದಷ್ಟು ಅನುಭವ ಪಡ್ಕೊಂಡಿದ್ದೀರಾ. ಅದ್ರ ಬಗ್ಗೆ ನಮ್ಮ ವೀಕ್ಷಕರ ಗಮನಕ್ಕೆ ತೊಗೊಂಬರೋಣ ಅಂತ ಹೇಳಿದ್ರಿ. ಏನೆಲ್ಲ ಒಂದು ಅನುಭವ ಆಯಿತು, ಏನಕ್ಕೆ ಆ ಮಠಕ್ಕೆ ಹೋಗಿದ್ರಿ, ಒಂದು ವಿಚಾರದ ಬಗ್ಗೆ ತಿಳಿಸಿ ಸರ್. ಇದು ಬಾಗಲಕೋಟೆ ತಾಲೂಕಲ್ಲಿ ಇಂಗಳಗಿ ಅಂತ ಒಂದು ಗ್ರಾಮ, ಅಡವೇಶ್ವರ ಮಠ ಅಂತ ಅಂದ್ಬಿಟ್ಟು ಆ ಜಾಗದಲ್ಲಿದೆ. ಸುಮಾರು ಒಂದು 2 ಎಕರೆ ಜಾಗದಲ್ಲಿ ಮಠ ಇದೆ. ಅಲ್ಲಿ ಸಂಸ್ಥಾಪಕರು ಚಂದ್ರಶೇಖರ ಸ್ವಾಮೀಜಿ ಅಂತ ಅಂದ್ಬಿಟ್ಟು. ಆ ಮಠದ ಒಂದು ಪವಾಡ ಏನು ಅಂತಂದರೆ 750 ವರ್ಷಗಳ ಇತಿಹಾಸ ಇದೆ ಆ ಮಠಕ್ಕೆ. 750 ವರ್ಷಗಳ ಇತಿಹಾಸ ಇದೆ. ಅಲ್ಲಿ ಜೀವಂತವಾಗಿ ಅಲ್ಲಿ ಮೂಲ ಸ್ವಾಮೀಜಿಗಳು ಅವರು ಜೀವಂತವಾಗಿ ಸಮಾಧಿಯಾಗಿ ಇರ್ತಕ್ಕಂಥ ಜಾಗ. ಇದನ್ನ ನಾವು ಯಾವ ಥರ ಗಮನಿಸ್ತೀವಿ ಅಂತಂದರೆ, ಮಂಟೇಲಿಂಗ ಸ್ವಾಮಿ ಅವರು ಜೀವಂತವಾಗಿ ಸಮಾಧಿಯಾಗಿರೋದು, ರಾಘವೇಂದ್ರ ಸ್ವಾಮಿಗಳು ಕೂಡ ಜೀವಂತವಾಗಿ ಅವರು ಸಮಾಧಿಯಾಗಿರೋದು, ಇದು ಗೋರಿ ಕಟ್ಟಿರೋದು ಅವ್ರದ್ದು. ಈ ಕೆಲವು ನಾವು ಜೀವಂತ ಸಮಾಧಿಗಳು ಎಲ್ಲೆಲ್ಲಿ ನೋಡ್ತೀವಿ ಅಲ್ಲೆಲ್ಲ ಒಂದು ಶಕ್ತಿ ಅನ್ನೋದು ಇರ್ತದೆ, ಜನಕ್ಕೆ ಅರ್ಥ ಆಗಲ್ಲ, ಗೊತ್ತಾಗಬೇಕು. ಅಲ್ಲಿ ಸ್ಥಳೀಕರಿಗೆ ಅರ್ಥ ಆಗುತ್ತೆ, ತುಂಬ ದೂರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತಾಗಲ್ಲ. ನಾನು ಬಾಗಲಕೋಟೆಗೆ 1 ಸರಿ 2 ಸರಿ ಹೋಗಿದ್ದೀನಿ. ಸೊ ಈ ಸ್ವಾಮೀಜಿ ಅವ್ರು ಏನು ಮಾಡಿದ್ದಾರೆ, ನಿಮ್ಮ ಸ್ವದೇಶ್ ಮೀಡಿಯಾನ ವಿಡಿಯೋಗಳನ್ನ ನೋಡಿದ್ದಾರೆ. ನನಗೆ ಒಂದು 4-5 ಕೇಸ್ಗಳನ್ನ ಇವರು ಕಳಿಸಿದ್ರು. ಇವರು ತುಂಬ ಕಡ್ಡಿ ತುಂಡು ಹೊಡೆದಂಗೆ ಮಾತಾಡ್ತಾರೆ. ಒಂದು ಸರಿ ನೀವು ಇವ್ರನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ಒಂದು ಕ್ರಿಟಿಕಲ್ ಕೇಸು, ಒಂದು ಡಾಕ್ಟ್ರದು ಕೇಸ್ನ ಕಳಿಸ್ಕೊಟ್ಟಿದ್ರು. 28 ವರ್ಷ ಹುಡುಗಿ. ಅದು 1.5 ಲಕ್ಷ ಜನ ವ್ಯೂವರ್ಸ್ ನೋಡಿದ್ದಾರೆ. ನಿಮ್ಮ ವಿಡಿಯೋದಲ್ಲಿ 1.5 ಲಕ್ಷ ಜನ ನೋಡಿದ್ದಾರೆ. 28 ವರ್ಷ ಹುಡುಗಿ, ಅದು ಡಾಕ್ಟ್ರು. ಅದು ಚೆನ್ನಾಗಾಯ್ತು. 3 ದಿವಸದಲ್ಲೇ ರೆಡಿ ಮಾಡಿಕೊಟ್ಟೆ. ಆವಾಗಿಂದ ಅವ್ರಿಗೆ ನನ್ನ ಮೇಲೆ ನಂಬಿಕೆ. ಸ್ವಾಮಿ ಈ ಕಡೆ ಬಂದಾಗ ದಯವಿಟ್ಟು ನಮ್ಮ ಮಠಕ್ಕೆ ಬನ್ನಿ, ಈ ಕಡೆ ಬಂದಾಗ ಬನ್ನಿ ಬನ್ನಿ ಅಂತ 2 ಸರಿ ಮಾತಾಡಿದರು. ಆಮೇಲೆ ಸುಮಾರು ಅಲ್ಲಿಂದ ಅವ್ರ ಕಡೆಯಿಂದ ಸಾಕಷ್ಟು ಕೇಸ್ಗಳನ್ನ ನನಗೆ ಕಳಿಸ್ಕೊಟ್ಟಿದ್ರು. ಆಮೇಲೆ ಸದ್ಯಕ್ಕೆ ಮೊನ್ನೆ ಲಾಸ್ಟ್ ವೀಕಲ್ಲಿ ಈ ಕಡೆ ಯಾವಾಗ ಬರ್ತಾ ಇದ್ದೀರಾ ಅಂತ ಕೇಳಿದ್ರು. ನಾನು ಅಷ್ಟು ಸುಲಭವಾಗಿ ಮನೆ ಬಿಟ್ಟು ಒಂದು 20 ಕಿಲೋಮೀಟ್ರ್ ಕೂಡ ಕಾರ್ ತೊಗೊಂಡು ಹೋಗಲ್ಲ. ಅಷ್ಟು ದೂರ ಯಾರು ಹೋಗ್ತಾರೆ ಸರ್? 600 ಕಿಲೋಮೀಟ್ರ್ ಲಾಂಗ್ ಜರ್ನಿ. ನನಗೆ ಅದು ಏನು ಮನಸ್ಸು ಬಂತು, ನಾನು ಮಂಗಳವಾರ ಬರ್ತಾ ಇದ್ದೀನಿ ಅಂತ ಅವ್ರಿಗೆ ಟೈಮಿಂಗ್ಸ್ ಕೊಟ್ಬಿಟ್ಟೆ. ಶುಕ್ರವಾರ ಬಂದು ಜಾತ್ರೆ ನಾನು ಹೇಳ್ಬಿಟ್ಟಿದ್ದೀನಿ, ಸೋಮವಾರ ಮಧ್ಯಾಹ್ನ ಬಿಡಬೇಕು. ನನಗೆ ವೆಹಿಕಲ್ಗೆ ಹೋಗೋದಕ್ಕೆ ದಾರಿನೇ ಸಿಕ್ಕಲಿಲ್ಲ. ಡ್ರೈವರು ಕೈ ಎತ್ಬಿಟ್ಟ, ಎಲ್ಲ ಕೈ ಎತ್ಬಿಟ್ಟ. ನೈಟು ಬಸ್ ಬುಕ್ ಮಾಡಬೇಕು. ಬಸ್ ಬುಕ್ ಮಾಡ್ಕೊಂಡೋಗಿ ಹಿಡಿದು ಅಲ್ಲಿ ಎಲ್ಲಪ್ಪ ಇದು ಮಾಡ್ಕೊಳ್ಳೋಷ್ಟು ಅಲ್ಲಿ ಹೋಗೋಷ್ಟರಲ್ಲಿ ನಾನು ರೂಮ್ ಮಾಡಿರ್ತಾರೆ ಅಲ್ಲಿ ಬಾಗಲಕೋಟೆಯಲ್ಲಿ. ಆ ರೂಮಲ್ಲಿ ಉಳ್ಕೊತೀನಿ. ಅಲ್ಲಿಂದ ಹೋಗಬೇಕು, ವ್ಯವಸ್ಥೆ ಕಾರ್ಗಳು ಮಾಡ್ಕೊಂಡು ಹೋಗ್ಬೇಕು, ಎಲ್ಲ ತಲೆಯಲ್ಲಿ ಬಿಸಿ ಇತ್ತು. ಕೊನೆಗೆ ಯಾರು ಇದ್ದಕ್ಕಿದ್ದಂಗೆ ಒಬ್ಬರು ಫೋನ್ ಮಾಡಿದ್ರು. ನಾನು ಹಿಂಗೆ ಹೋಗ್ತಾ ಇದ್ದಿದ್ದೆ. ಗುರುಗಳೇ, ಏನು ಬಸ್ಸಲ್ಲಿ ಹೋಗ್ತಿದ್ರೆ ಏನು ತಿಳಿದ್ರು? ಇಲ್ಲ, ಕಾರಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ಡ್ರೈವರು ಫೋನ್ ಮಾಡ್ತಾಯಿದ್ದೀನಿ, ಯಾರೂ ಸೆಟ್ ಆಗ್ತಾಯಿಲ್ಲ, ನಮ್ಮ ಡ್ರೈವರ್ ರಜಾ ಹಾಕ. ಅದಕ್ಕೆಲ್ಲ ಏನಕ್ಕೆ ಇದು ಮಾಡ್ತೀರಾ ಗುರುಗಳೇ, ನಾನೇ ಬರ್ತೀನಿ ಅಂದ್ಬಿಟ್ರು. ನಾನು ಅವರಿಬ್ಬರೇ 3 ಗಂಟೆಗೆಲ್ಲ ಬಂದರು. 3:15 ಗಂಟೆಗೆ ಬಿಟ್ಟೋ ಮನೆ. ರಾತ್ರಿ 1 ಗಂಟೆಗೆ ಬಾಗಲಕೋಟೆ ತಲುಪಿದ್ರು. ಬಾಗಲಕೋಟೆಯಲ್ಲಿ ಅಲ್ಲಿ ಒಬ್ಬರು ನನ್ನ ಕ್ಲೈಂಟು, ಅಲ್ಲಿ ಪಾರ್ಕ್ ಹೋಟ್ಲ್ ಅಂತ ದೊಡ್ಡ ಹೋಟ್ಲಿದೆ, ಅಲ್ಲಿ ನನ್ನ ರೂಮ್ ಮಾಡಿದ್ರು. ಅಲ್ಲೋಗಿ ಉಳ್ಕೊಂಡು ಬೆಳಗ್ಗೆ ಅವರು ಕಾರ್ ತಗೊಂಡು ಬಂದರು, ಗಂಡ ಹೆಂಡ್ತಿ. ಅಲ್ಲಿಂದ 2 ಕಾರಲ್ಲಿ ಮಠಕ್ಕೆ ಹೋದರು. ನೋಡಿ, ಅಷ್ಟು ದೂರ ನಮ್ಮನ್ನು ಕರೆಸ್ಕೊಳ್ಳೋದಕ್ಕೆ ಕಾರಣ ಏನು, ನಾವು ಹೋಗೋದಕ್ಕೆ ಅಂತ ನನಗಿನ್ನೂ ಅರ್ಥ ಆಗಿಲ್ಲ. ಹೋಗಿ ಬಂದಿದ್ದೀರಾ? ಅಲ್ಲಿ ಹೋದ ತಕ್ಷಣ ನಾನು ಬರ್ತಾಯಿದ್ದೀನಿ ಅಂದ ತಕ್ಷಣ ಪಾಪ ಅವರು ನನಗೆ ಸನ್ಮಾನ ಮಾಡಿ ದೇವ್ರ ಮುಂದೆ ನಿಲ್ಲಿಸಿ ನನಗೆ ಮಂಗಳಾರತಿ ಮಾಡಿಸಿ, ಪೂಜೆ ಮಾಡಿಸಿ. ಸುಮಾರು ಅವ್ರಿಗೆ 10 ನಿಮಿಷ ಕೂತ್ಕೊಂಡ್ರೆ 100 ಜನ ಬರ್ತಾರೆ ಕಾಲು ಮುಗಿಯೋದಕ್ಕೆ. ಅವ್ರದ್ದು ಇದ್ರೊಳಗಡೆ ಮನೆ ಒಳಗಡೆ ನನಗೋಸ್ಕರ ಟಿಫನ್ ಎಲ್ಲ ರೆಡಿ ಮಾಡಿಸಿ
ಅರ್ಧ ಗಂಟೆ ಕೂತ್ಕೊಂಡು ನನ್ನ ಹತ್ರ ಚರ್ಚೆ ಮಾಡಿ ಯಾವ ಥರ ಕಷ್ಟಪಡ್ತೀರಾ, ಯಾವ ಥರ ಇದು ಮಾಡ್ತೀರಾ, ಪ್ರತಿಯೊಂದು ವೀಡಿಯೋ ನೋಡ್ತಾ ಇರ್ತೀವಿ. ಕಾಲ್ಗಳು ಡ್ಯಾಮೇಜ್ ಮಾಡ್ಕೊಂಡಿದ್ದೀರಾ, ಮೈಂಡ್ ಡ್ಯಾಮೇಜ್ ಮಾಡ್ಕೊಂಡಿದ್ದೀರಾ, ನೀವು ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀರ, ಅದ್ರಿಗೂ ಸಕ್ಸಸ್ ಕೊಡ್ತಾ ಇದ್ದೀರಾ. ನನಗೆ ಆಶ್ಚರ್ಯ, ನಾನೊಬ್ಬ ಮಠಾಧೀಶರು, ನನಗೆ ಇದೆಲ್ಲ ಯಾವ ರೀತಿ ಸಾಧ್ಯ, ಹೆಂಗೆ ಸಾಧ್ಯ ಅಂದಾಗ ನಿಮ್ಮ ಮಠ ನನ್ನ ಹೆಂಗೆ ಕರೆಸ್ಕೋತಿಲ್ಲ ತನಕ ಅವ್ರೇನು ಮಾಡಲ್ಲ. ಭಕ್ತರು ಬರ್ತಾರೆ ನನ್ನ ಹತ್ರ ಅರ್ಧ ಗಂಟೆ ಮಾತಾಡೋಷ್ಟ್ರೊಳಗಡೆ ಒಂದು 100 ಜನ ಆಚೆ ಕಡೆ ಅವ್ರ ಕಾಲು ಮುಗಿಯೋದಕ್ಕೆ ನಿಂತಿರ್ತಾರೆ. ಯಾಕಂದರೆ ಅವ್ರ ಮೇಲೆ ಅಷ್ಟು ನಂಬಿಕೆ, ಅಷ್ಟು ಭಕ್ತಿ ಜನಗಳಿಗೆ, ಹಳ್ಳಿ ಜನ ಭಕ್ತಿ. ಆಮೇಲೆ ಜಾತ್ರೆ 15 ದೇಣಿಗೆ ಕೊಡೋ ಜನ, ಸಿಕ್ಕಾಪಟ್ಟೆ ಜನ ಬರ್ತಾನೆ ಅವರೇ. ಮಠ ತುಂಬ ದೊಡ್ಡದಾಗಿದೆ, ತುಂಬ ಚಿಕ್ಕದಾಗಿದೆ, ಮಂಟಪ ಎಲ್ಲ ಚಿಕ್ಕದಾಗಿದ್ರು ಒಂಥರ ಪ್ರಶಾಂತವಾಗಿ ಬ್ರೈಟ್ನೆಸ್ ಇದೆ ಜಾಗದಲ್ಲಿ. ಆಮೇಲೆ ಆ ಜಾಗದಲ್ಲಿ ಆ ಗದಿಗೆ ಪವರ್, ಇನ್ನೊಬ್ಬರನ್ನ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಆ ಜಾಗಕ್ಕಿದೆ. ಅಲ್ಲಿ ನನಗೆ ವೈಬ್ರೇಷನ್, ಮಂಗಳಾರತಿ ಒಂದು ತೆಂಗಿನಕಾಯಿ ಮೇಲೆ ಕರ್ಪೂರ ಹಚ್ಚಿ ನನ್ನ ನಿಲ್ಲಿಸೋದು, ನನ್ನ ಬಾಡಿ ವೈಬ್ರೇಷನ್ ಆಗ್ತದೆ. ನನಗೆ ಗೊತ್ತು ನನ್ನಲ್ಲಿ ಇರ್ತಕ್ಕಂಥ ಶಕ್ತಿಗಳಾಗ್ಬೋದು, ಇನ್ನೊಂದು ಆಗ್ಬೋದು. ಕೆಲವು ಜಾಗದಲ್ಲಿ ಹೋಗೋದಕ್ಕೆ ಭಯ ಪಡ್ತವೆ, ಕೆಲವು ಜಾಗ ಪವರ್ ಇರ್ತದೆ. ಆ ಜಾಗದಲ್ಲಿ ಅಂಥ ಶಕ್ತಿ ಇದೆ. ನನಗೆ ಯಾವುದೋ ಜನ್ಮದ ಪುಣ್ಯ ಅಲ್ಲಿಗೆ ಕರೆಸ್ಕೊಂಡಿದ್ದು. ಹಳೇಶ್ವರ ಮಠದಲ್ಲಿ ಇರ್ತಕ್ಕಂಥ ಶಕ್ತಿ ನನಗೆ ಅಷ್ಟು ದೂರ ಆ ಪವರ್ ಹೇಳಿತು. ನನಗೆ ಇನ್ನೂ ಮರೆಯೋಕ್ಕಾಗಿಲ್ಲ. ಅಲ್ಲಿ ಹೋದ್ಮೇಲೆ ಅವ್ರ ಹೆಸರು ಹೇಳ್ಕೊಂಡು ಅಲ್ಲಿಂದ ಸುಮಾರು ಜನ ನನಗೆ ಫೋನ್ ಮಾಡ್ತಾವ್ರೆ, ಕೇಸ್ಗಳನ್ನ ಕಳಿಸ್ತಾ ಇದ್ದಾರೆ. ಇವತ್ತು ಕೂಡ ಬೆಳಗ್ಗೆ ಒಂದು ಕೇಸ್ ಬಂತು, ಸಾಯಂಕಾಲ 4 ಗಂಟೆ ಮೇಲೆ ಫೋನ್ ಮಾಡಪ್ಪ ಅಂತ ಅಂದೆ. ನಾನು ಕೇಸ್ಗೋಸ್ಕರ ಆಗಲಿ ಇನ್ನೊಂದಕ್ಕಾಗಲಿ ನನಗೆ ಪವಾಡ ಪುರುಷರು, ಪವಾಡ ಇರ್ತಕ್ಕಂಥ ಜಾಗಗಳು, ತುಂಬ ಶಕ್ತಿ ಇರ್ತಕ್ಕಂಥ ಜಾಗಗಳಿಗೆ ನಾನು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಕೂತ್ಕೊಂಡು 10 ನಿಮಿಷ ಆದರೂ ಧ್ಯಾನ ಮಾಡಿ ಬರಬೇಕು ಅನ್ನಿಸ್ತದೆ ನನ್ನ ಮನಸ್ಸು. 24 ಗಂಟೆ ಕೇಸ್ ಬರ್ತಾ ಇರ್ತಿದೆ, ಅಟೆಂಡ್ ಮಾಡ್ತಾ ಇರ್ತೀನಿ, ನನಗಿದ್ದಿದೆ. ಬಟ್ ಇಂಥ ಜಾಗಗಳನ್ನ ನಾವು ಕಣ್ಣಲ್ಲಿ ನೋಡಬೇಕು. ಅಂಥ ಜಾಗದಲ್ಲಿ ನಮ್ಗೆ ಆಶೀರ್ವಾದ ತಗೋಬೇಕು. ನನಗಿನ್ನೂ ಒಂದಷ್ಟು ದಿವಸ ಈ ಕೆಲಸ ಮಾಡೋದಕ್ಕೆ ದೇವ್ರ ಶಕ್ತಿ ಕೊಡಬೇಕಂತ ಅಷ್ಟು ದೂರ ನಾನು ಹೋದೆ. ನನಗೆ ಒಂದು ರೀತಿ ಸಮಾಧಾನ ಆಯಿತು. ಅವರೊಬ್ಬರು ಸ್ವಾಮೀಜಿ, ಅವ್ರು ತುಂಬ ಹೆಸರಿದೆ ಆ ಜಾಗದಲ್ಲಿ, ತುಂಬ ಹೆಸರಿದೆ. ಸರ್ಕಾರದ ಫಂಕ್ಷನ್ಗಳಿಗೂ ಒಂದಿನ ಫ್ರೀ ಇಲ್ದಂಗೆ ಅವ್ರನ್ನ ಕರೆಸ್ಕೋತಾ ಇರ್ತಾರೆ. ಹೌದು, ಕರೆಸ್ಕೋತಾ ಇರ್ತಾರೆ. ಅದರಲ್ಲೂ ಅವತ್ತು ಜಾತ್ರೆಗೆ ಸಿಕ್ಕಾಪಟ್ಟೆ ಜನ, ಆ ಪೆಂಡಾಲ್ಗಳು ಹಾಕೋರು ಎಲ್ಲ. ಅಂಥದ್ರಲ್ಲೂ ಅರ್ಧ ಗಂಟೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ನನಗೆ ಟಿಫನ್ ಮಾಡ್ತೀನಿ ಮಠದಲ್ಲಿ. ಪಾಪ ಕಾಯ್ತಾ ಕೂತಿದ್ರು. ನನಗದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಬಟ್ ಆಮೇಲೆ ಅವ್ರ ಆಶೀರ್ವಾದ ತಗೊಂಡು ಅವ್ರದ್ದು ಅರ್ಧ ಗಂಟೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರು. ಯಾವ ರೀತಿ ಕಷ್ಟಪಡ್ತೀರಾ, ಯಾವ ರೀತಿ ಸಿದ್ಧಿಗಳು ಮಾಡ್ಕೊಂಡು. ನನಗೇನೆಂದರೆ ಉತ್ತರ ಕರ್ನಾಟಕದ ನಂಟು ನನಗೆ ಯಾವ ಜನ್ಮದ ಗೊತ್ತಿಲ್ಲ. ನಾನು ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ಕೆಲವು ಶಕ್ತಿಗಳೆಲ್ಲ ನನಗೆ ಉತ್ತರ ಕರ್ನಾಟಕದ ಕಡೆಯಿಂದನೇ ಬಂದಿರೋ. ಗದಗ ಬೆಟ್ಟ, ಗದಗು, ಈಚಲಕರಂಜಿ, ಮಹಾರಾಷ್ಟ್ರ. ಈಗ ನೋಡಿ ಸಂಬಂಧನೇ ಇಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ. ಬರೀ ನೀವು ಬರ್ತಾ ಇದ್ದೀರಾ, ಯಾವಾಗ ಬರ್ತೀರಿ ಅಂತ ಒಂದು ಮಾತು ಕೇಳಿದ್ರು. ಅದು ನನಗೆ ಉತ್ತರನೇ ಬರಲಿಲ್ಲ, ಬರ್ತಾ ಇದ್ದೀನಿ ಹಿಂದೆ. ಅಂದರೆ ಆ ಜಾಗಕ್ಕೆ ಹೋದಾಗ ಗೊತ್ತಾಯಿತು ನನ್ನ ವೈಬ್ರೇಷನ್. ಆ ಜಾಗದಲ್ಲಿ ಒಂದು ಶಕ್ತಿ ಇದೆ. ಅಲ್ಲೇ ಅದೇ ಮುಧೋಳ, ಆ ಮುಧೋಳ, ಆಮೇಲೆ ಬಾಗಲಕೋಟೆ, ಈ ಭಾಗದ ಜನಕ್ಕೆ ಅಲ್ಲಿದು ಪವರ್ ಎಷ್ಟಿದೆ ಗೊತ್ತಿಲ್ಲ ನನಗೆ. ಈ ವಿಡಿಯೋ ನೋಡಿದ್ರೆ ಖಂಡಿತವಾಗಲೂ ಇನ್ನೂ ಒಂದಷ್ಟು ಜನ ಮಠಕ್ಕೆ ಹೋಗ್ತಾರೆ ಅನ್ನೋದು ನನ್ನ ನಂಬಿಕೆ. ಯಾಕಂದರೆ ಕಷ್ಟದಲ್ಲಿರೋರಿಗೆಲ್ಲ ದಾರಿ ಆಗಲಿ, ಒಳ್ಳೆಯದಾಗಲಿ, ಒಳ್ಳೆಯ ಹೆಸರನ್ನ ಉಳಿಸ್ಕೊಂಡಿದ್ದಾರೆ ಮಠದಲ್ಲಿ. ನಾನು ಏನಕ್ಕೆ ಇವತ್ತೊಂದು ಎಪಿಸೋಡು ಒಂದು ದೇವ್ರ ಜಾಗ ಅಂತ ಮಾಡ್ತಾ ಇರೋದು. ನಮ್ಮಲ್ಲ ಕ್ಲೈಂಟ್ ಬರೋದು ಇದ್ದೇ ಇರ್ತಾರೆ, ಮಾತಾಡೋದು ಇದ್ದೇ ಇರ್ತಿದೆ. ಆದರೆ ಒಂದು ಪವಾಡ, ಒಂದು ಶಕ್ತಿ ಇರೋ ಜಾಗಗಳನ್ನ ತೋರಿಸ್ಬೇಕು, 4 ಜನಕ್ಕೆ ಅರ್ಥ ಆಗಬೇಕು. ಎಷ್ಟೋ ಜನಕ್ಕೆ ಅಲ್ಲಿರೋರಿಗೆ ಗೊತ್ತಿರಲ್ಲ ಆ ಜಾಗದ ಮಹಿಮೆ. ಈ ವಿಡಿಯೋ ನೋಡಿದ ಮೇಲೆ ನಿಜವಾಗಲೂ ಇನ್ನೂ ಒಂದಷ್ಟು ಜನ ಆ ಮಠಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ, ಆ ಜಾಗಕ್ಕೆ ಹೋಗ್ತಾರೆ ಅನ್ನೋದು ನಂಬಿಕೆ ನನಗಿರೋದ್ರಿಂದ ಆ ಜಾಗದ ವೀಡಿಯೋನ ಇವತ್ತು ನಾನು ಫಸ್ಟು ವೀಡಿಯೋನೇ ಮಾಡಬೇಕಂತ ನನಗೆ ಇಷ್ಟ ಬಂದು
ನಾನು ಇವತ್ತು ಆ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅಲ್ಲಿ ಅಂದ್ರೆ ಈಗ ನಿಮ್ಮ ಅನುಭವ ವೈಬ್ರೇಷನ್ ಆಯ್ತು ಅಂತೆಲ್ಲ ಹೇಳಿದ್ರಿ. ಹೌದು. ಅಲ್ಲಿರೋ ಒಂದು ಈಗ ಯಾರೋ ಒಬ್ರು ಅಲ್ಲಿ ಜೀವ ಸಮಾಧಿ ಆಗಿದ್ರು, ಅವ್ರ ಆತ್ಮ ಈಗಲೂ ಅಲ್ಲಿ ಇದೆ ಅನ್ನೋ ತರ ನಿಮ್ಗೆ ನನ್ನ ಫೀಲಿಂಗ್ ಕೊಡ್ತಾ, ಇಲ್ಲ ಅಲ್ಲಿ ಬೇರೆ ಇನ್ನೇನಾದ್ರೂ ಶಕ್ತಿಗಳಿದಾವ? ಯಾವ ತರ ಅದು ಅನುಭವ ಸರ್? ಹೌದು ಸರ್, ಹೌದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಘವೇಂದ್ರ ಸ್ವಾಮಿಯವರು ಸತ್ತು ಎಷ್ಟೋ ವರ್ಷಗಳಾಗ್ಬಿಡ್ತು. ಹೌದು. ಇವತ್ತೇನಕ್ಕೆ ಲಕ್ಷಾಂತರ ಜನ ಅಲ್ಲಿ ಹೋಗ್ತಾರೆ? ಅಲ್ಲೇನೋ ಒಂದು ಪವರ್, ಅಲ್ಲೇನೋ ಒಂದು ಕೆಲಸ ಆಗುತ್ತೆ. ಅವ್ರ ಹೆಸರು ಹೇಳಿದ್ರೆ ನಮಗೇನೋ ಒಂದು ಬ್ರೈಟ್ನೆಸ್. ಶಿರ್ಡಿಗೆ ಬಾಬಾ ಅವ್ರ ಸತ್ತು ಎಷ್ಟು ವರ್ಷ ಆಯಿತು? ಅಲ್ಲಿಗೇನಕ್ಕೆ ಹೋಗ್ತಾರೆ ಜನ? ಒಂದು ನಂಬಿಕೆ. ಶಿರ್ಡಿಗೆ ಹೋಗಿ ಬಂದರೆ ಏನೋ ಒಂದು ಸಮಾಧಾನ, ಬಾಬಾ ಅವ್ರ ದರ್ಶನ ಮಾಡ್ಕೊಂಬಂದರೆ ಒಂದು ಸಮಾಧಾನ ಅಂಥದ್ದು. ಇದು ಒಂದು ಚಿಕ್ಕ ಜಾಗ, ಅಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ, ಅದು ಜೀವ ಸಮಾಧಿಯಾಗಿರ್ತಕ್ಕಂಥ ಜಾಗ. ಗೊತ್ತಿದೆಯೋ ಗೊತ್ತಿಲ್ವೋ, ನಾವು ಹೋದಾಗ ನಮ್ಗೆ ವೈಬ್ರೇಷನ್ ಅದು ನನಗೆ ಅರ್ಥ ಆಗುತ್ತೆ. ಯಾರಿಗೇನಾಗುತ್ತೋ ಗೊತ್ತು ನೋಡಿ. ಅಲ್ಲಿ ಸ್ವಾಮೀಜಿಯವ್ರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಅವರಲ್ಲಿ ಮಠಾಧೀಶರು, ಅವರ ಮಠ ನಡೆಸ್ತಾ ಇರ್ತಕ್ಕಂಥವ್ರು. ಅವ್ರು ನನಗೆ ಅಷ್ಟು ಗೌರವ ಕೊಟ್ಟು ಅಲ್ಲಿ ಕರೆಸ್ತಾರೆ, ನನ್ನ ವಿದ್ಯೆ ಬಗ್ಗೆ ಅಷ್ಟು ಗೌರವ ಕೊಡ್ತಾರೆ ಅಂದರೆ, ಅವ್ರು ನೋಡಿ ಬರ್ತಾರೆ ಜನ, ಎಷ್ಟೊತ್ತಾದರೂ ಅವ್ರ ಕಾಲು ನಮಸ್ಕಾರ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅಂದರೆ ಅವರಲ್ಲೇನು ಶಕ್ತಿ ಇದೆ? ಅವ್ರ ಕಾಲಕ್ಕೆ ಬಿದ್ದ ತಕ್ಷಣ ಆಶೀರ್ವಾದ ಮಾಡ್ತಾರೆ, ಒಳ್ಳೇದಾಗ್ತಿದ್ದು ಹೋಗು ಅಂತಾರೆ. ಏನೋ ಒಂದು ಅವ್ರ ಬಾಯಿಂದ ಆ ಜಾಗದ ಒಂದು ಶಕ್ತಿ ಏನೋ ನುಡಿಸ್ತದೆ. ಅಲ್ಲಿ ಬಂದಂಥ ಅವ್ರಿಗೆ ಒಳ್ಳೇದಾಗೋದ್ರಿಂದ ಪ್ರತಿದಿನ ಜನ ಬೆಳಗ್ಗೆ ಲೈನಿಗೆ ಬರ್ತಾ ಇರ್ತಾರೆ. ನನಗೆ ಅದು ನೋಡಿನೇ ಖುಷಿ ಆಯಿತು. ಎಷ್ಟೋ ಮಠದಲ್ಲಿ ಇವತ್ತು ತಿನ್ನಕ್ಕೆ ಅನ್ನ ಇರಲ್ಲ ಸರ್. ಮಠಗಳಲ್ಲಿ ಭಾಳ ಕಷ್ಟಪಡ್ತಾರೆ. ಯಾರೋ ಒಂದು ದೇಣಿಗೆ ಕೊಟ್ಟರೆ ಊಟ ಮತ್ತು ಪ್ರತಿದಿನ ಅವರು ಒಂದು ಕ್ವಿಂಟಾಲಷ್ಟು ಅನ್ನ ರೇಷನ್ನು ಅಲ್ಲಿ ಜನಗಳಿಗೆ ಊಟಕ್ಕೆ ಖರ್ಚಾಗುತ್ತೆ. ಅಡವೇಶ್ವರ ಮಠ. ನಾನು ಅಲ್ಲಿಗೆ ಜಾತ್ರೆ ಅಂತ ಗೊತ್ತಾದಾಗ ದೇಣಿಗೆ ಅಂದ್ಬಿಟ್ಟು ನನ್ನ ಕೈಯಲ್ಲಾಗಿದ್ದು ಸ್ವಲ್ಪ ಸಣ್ಣದಾಗಿ ಒಂದು ದೇಣಿಗೆನ ಕೊಟ್ಟು ಸಾವಿರಾರು ಜನ ಊಟ ಮಾಡೋ ಜಾಗ. ನನಗೊಂಚೂರು ಆಶೀರ್ವಾದ ಮಾಡಲಿ, ಸಿಕ್ಕಲಿ ಅಲ್ಲಿಂದ ಒಂದು ಶಕ್ತಿ ಅಂತ ಅಂದ್ಬಿಟ್ಟು ನಮಗೆ ಖುಷಿ. ನಾವು ಹೋಗಿರೋದು ಒಂದು ಕಡೆ, ನಾವು ಅಲ್ಲಿ ಹೋಗಿ ದೇಣಿಗೆ ಕೊಡಬೇಕನ್ನೋದೇನಿರ್ತಿದೆ. 100 ಜನ 1000 ಜನ ಅಲ್ಲಿ ಬಂದು ಒಂದು ಹೊತ್ತು ಊಟ ಮಾಡ್ತಾರಲ್ಲ, ಆ ಊಟ ಮಾಡಿದಾಗ ನಮ್ಮಂಗೆ ಯಾರೋ ದುಡ್ಡಿರೋ ದಾನಿಗಳು, ಯಾರೋ ಇರೋರು ಎಲ್ಲೋ ಒಂದು ಕಡೆ ಇದನ್ನ ನೋಡಿ ಆದರೂ ಉಪಕಾರ ಮಾಡಲಿ, ಆ ಮಠಗಳು ಬೆಳಿಬೇಕು. ಅವರು ಸ್ವಂತದಕ್ಕೇನು ನೋಡ್ತಾ ಇಲ್ಲ. ಅಲ್ಲಿ ಜನ, ಅಲ್ಲಿ ಮಠ ಬೆಳಿಬೇಕು. 750 ವರ್ಷದಿಂದ ಬೆಳೆಸ್ಕೊಂಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಯೋಗದಲ್ಲಿ ಹುಟ್ಟವ್ರೆ. ಅವರಲ್ಲಿ ಅಲ್ಲಿ ಕೂತ್ಕೊಂಡು ಮಠಾಧೀಶರಾಗಿ ಇವತ್ತು ಆ ಮಠನ ಬೆಳೆಸೋದು. ಈಗಲೂ ಗೌರ್ಮೆಂಟಿಂದನೂ ಅವ್ರಿಗೆ 3 ಕೋಟಿ ಏನೋ ಸ್ಯಾಂಕ್ಷನ್ ಮಾಡಿ ಈಗ ಅಲ್ಲಿ ಒಂದು ಛತ್ರ ಕಟ್ಟೋದಕ್ಕೂ ಮುಂದಾಗಿದ್ದಾರೆ. ನಮ್ಗೆ ಅದೆಲ್ಲ ಕೇಳ್ತಿದ್ರೆ ಖುಷಿ ಆಗ್ತಿದೆ. ಅಂತ ಜಾಗಕ್ಕೆ ಓಟ್ ಬಂದಿದ್ದು ನನಗೆ ಸಮಾಧಾನ. ಅದಕ್ಕೆ ಆ ಬೌಂಡ್ರಿ, ಆ ಜಾಗಕ್ಕೆ ಯಾರಾದರೂ ಹೋದಾಗ ಆ ಮಠಕ್ಕೊಂದ್ಸರಿ ದರ್ಶನ ಕೊಡಿ, ಆ ಗದ್ಗೆನ ದರ್ಶನ ಮಾಡ್ಕೊಂಬನ್ನಿ, ಅಲ್ಲಿ ಆಶೀರ್ವಾದ ತೊಗೊಂಬನ್ನಿ ಸ್ವಾಮೀಜಿದು, ಒಳ್ಳೇದಾಗತ್ತೆ ಅಂತ ನನ್ನ ಮನಸ್ಸು. ಗುರುಗಳು ಯಾರು ಹಳಬರು ಇದ್ರು, ಅವರು ಆ ಗದ್ಗೆನಲ್ಲಿ ಅವ್ರ ಶಕ್ತಿ ಈಗಲೂ ಇದೆ. ಹೌದು, ಅವರ ಶಕ್ತಿ ಅಲ್ಲಿ ಹೋಗಿ ಮನಸ್ಫೂರ್ತಿಯಾಗಿ ನೀವು ಕೇಳ್ಕೊಂಡಾಗ ಖಂಡಿತ ಒಂದೆಲ್ಲೋ ವೈಬ್ರೇಟ್ ಒಳ್ಳೇದಾಗತ್ತೆ ಅನ್ನೋದು ನನ್ನ ಮನಸ್ಸು ಹೇಳ್ತಾ ಇದೆ. ಅದು ನಾನು ಓಪನ್ ಆಗಿ ಮತ್ತೆ ಈಗ ಯಾರು ಇಷ್ಟು ನಂಬ್ತಾರೋ ಬಿಡ್ತಾರೋ ನಮ್ಗೆ ಬೇಕಾಗಿಲ್ಲ. ಪ್ರಪಂಚದಲ್ಲಿ ಒಬ್ಬೊಬ್ರದ್ದು ಒಂದೊಂದು ದಾರಿ ಇರ್ತಿದೆ. ನಮಗೆ ನಂಬಿಕೆಯಿಂದ ನೋಡ್ದೋ, ನಮ್ಗೆ ಅಲ್ಲಿಂದ ಏನಾಗಬೇಕಾಗಿಲ್ಲ, ನನ್ನಿಂದ ಪಾಪ ಅವ್ರಿಗೂ ಏನಾಗಬೇಕಾಗಿಲ್ಲ. ನನ್ನ ಕೆಲಸನ ಗುರುತಿಸಿ ಇದ್ ಕಡೆ ಭಾಗಕ್ಕೆ ಬಂದಾಗ ದಯವಿಟ್ಟು ನಮ್ಮ ಮಠಕ್ಕೆ ಬನ್ನಿ ಅಂತ ಪಾಪ ಕರೆದಿದ್ರು. ಅದೇನೋ ಜಾತ್ರೆ ಟೈಮಲ್ಲಿ ನಾನು ಹೋಗಿದ್ದೀನಿ, ನನ್ನ ಅದೃಷ್ಟ. ಸೊ ಒಂದು ಒಳ್ಳೆ ಅನುಭವ. ಬಟ್ ಅಲ್ಲಿ ಎನರ್ಜಿ ಇದೆ ಅನ್ನೋದು ನಿಮ್ಗೆ ಆ ಫೀಲಿಂಗ್ ಆಗೈತೆ. ಹೌದು. ಸೊ ಆ ಎನರ್ಜಿ ಅಲ್ಲಿಗೆ ಹೋಗಿದ್ದ ಜನಗಳಿಗೆ ಹೆಲ್ಪ್ ಮಾಡ್ತದೆ, ಸಹಾಯ ಮಾಡ್ತದೆ ಅಂತ ನೀವು ನಂಬಿದ್ದೀರಾ? ಯಾಕಂದರೆ ನಾನು ಮಾಡ್ತಿರೋ ಕೆಲಸ 24 ಗಂಟೆ ಆತ್ಮಗಳ ಜೊತೆ ಹೊಡೆದಾಡಿಕೊಂಡು ಇಷ್ಟೆಲ್ಲ ಡ್ಯಾಮೇಜ್ ಮಾಡ್ಕೊಂಡಾಗ ಯಾವುದೋ ದೇವ್ರದ್ದು ಒಂದು ಪವಾಡ, ಒಂದು ಶಕ್ತಿ ನನಗೆ ಇನ್ನೂ 2 ದಿವಸ ಆಯುಸ್ ಜಾಸ್ತಿ ಮಾಡಲಿ. ಇನ್ನು ನಾನು 2 ದಿವಸ ಆಯುಸ್ ಜಾಸ್ತಿ ಮಾಡಿದ್ರೆ ಇನ್ನೊಂದು 4 ಜನಕ್ಕೆ ಒಳ್ಳೇದು ಮಾಡ್ಬೋದು. ಇದು ನನ್ನ ಮನಸ್ಸಲ್ಲಿ ನಾನು ಇಟ್ಕೊಂಡಿರೋ ಒಂದು ಧ್ಯೇಯ. ನಾನು ಒಂದು ನಂಬಿಕೆಯಿಂದ ನೋಡ್ತೀನಿ, ಆ ನಂಬಿಕೆಯಿಂದನೇ ಇಲ್ಲಿ ತನಕ ನಾನು ಬದುಕಿದ್ದೀನಿ. ಸೂಪರ್ ಸರ್, ಒಂದು ಒಳ್ಳೆ ಅನುಭವ. ಉತ್ತರ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನಗಳಿಗೆ ತುಂಬಾ ಒಂದು ಮಠಗಳಿದ್ದಾವೆ. ಅದರಲ್ಲೂ ಒಂದು ಪವರ್ಫುಲ್ ಮಠಗಳು
ತುಂಬ ಇದ್ದಾವೆ. ಅವುಗಳಲ್ಲಿ ಒಂದು ಮಠ ನೀವು ತೋರಿಸಿದ್ದೀರಾ, ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ, ನಮ್ಮ ವೀಕ್ಷಕರ ಗಮನಕ್ಕೆ ಅದು ಹೋಗಿದೆ. ಆ ಭಾಗದಲ್ಲಿ ಯಾರಾದರೂ ಹೋದರೂ ಹೋಗಿ ದರ್ಶನ ಮಾಡ್ಕೊಂಡು ಬರಲಿ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ, ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ.